ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ಇತ್ತೀಚೆಗೆ ಇರೋದು ಕಡೆ ಹೇಳಿಕೆಗಳಾಗಿರೋದು ಬೇರೆ ಬೇರೆ ಸರ್ಕಾರ ಮತ್ತೆ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅನಿಸ್ತಿದೆಯಾ? ಖಂಡಿತ ಆಗ್ತಾ ಇದೆ. ಅದನ್ನ ತಪ್ಪಿಸ್ತಾರೆ. ಅದಕ್ಕೆ ಬಿಗಿಯಾಗಿರ್ತಕ್ಕಂಥ ಹೈಕಮಾಂಡ್ ಇದೆ, ಅದು ತಪ್ಪಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ, ತಪ್ಪಿಸ್ತಾರೆ ಅದನ್ನ. ಇದನ್ನ ಸುರ್ಜೇವಾಲ ಅವ್ರ ಮುಂದೆ ಗಮನಕ್ಕೆ ತರುವ ಅದನ್ನ ಅವ್ರು ಕೇಳಿದ್ರೆ ನಾನು ಹೇಳಿವೆ, ಅವ್ರು ಕೇಳಲಿಲ್ಲ ನಾನು ಹೇಳಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಏಕೈಕ ಶಾಸಕ ಸಂಪೂರ್ಣವಾಗಿ ಸಮಾಧಾನವಾಗಿದ್ದೀನಿ. ಅದರಿಂದ ನನ್ನಿಂದ ಯಾರವ್ರೆ ಅಂತ ನಿಮ್ಗೆಲ್ಲ ಗೊತ್ತು, ಅದರಿಂದ ಸಮಾಧಾನವಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾರು? ಹೌದು, ಯಾರ್ಯಾರು ದಾರಿ ತಪ್ಪಿ ಮಾತಾಡ್ತಾರೆ ಎಲ್ರಿಗೂ ಡಿ ಕೆ ಶಿವಕುಮಾರ್ ಅವ್ರ ಅಧ್ಯಕ್ಷ ನೋಟಿಸ್ ಕೊಡ್ತಾರೆ. ಅವ್ರ ಅಧ್ಯಕ್ಷ ಕೆಲಸ ಮಾಡಬೇಕು, ಮಾಡ್ತಾರೆ. ಎಲ್ರಿಗೂ ಒಬ್ಬೊಬ್ಬರು ಪ್ರೀತಿ ಇರ್ತದಲ್ವೇನ್ರಿ? ಯಾರೇ ಆಗ್ಲಿ ಪಕ್ಷದ ಇದನ್ನ ಶಿಸ್ತನ್ನ ಮೀರಿ ಮಾತಾಡಬಾರ್ದು ಅಂತಕ್ಕಂಥದ್ದು ಅದ್ರ ಉದ್ದೇಶ. ಅವನ ಶಿಷ್ಯ ಆಗ್ಲಿ, ಅವನ ತಮ್ಮ ಆಗ್ಲಿ, ಅವನ ಅಣ್ಣ ಆಗ್ಲಿ, ಎಲ್ರಿಗೂ ಕಾನೂನು ಒಂದೇ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಹೇಳಿದ್ರು ಕೂಡ ಅವ್ರು ಇತಿಮಿತಿ ಒಳಗಡೆ ಮಾತಾಡಬೇಕು. ಅದನ್ನ ಇತಿಮಿತಿ ಮೀರಿ ಮಾತಾಡಿದ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ ಅಧ್ಯಕ್ಷರು. ಸಚಿವರಿಗೂ ನೋಟಿಸ್ ಕೊಟ್ಟವ್ರೆ, ಎಲ್ರಿಗೂ ನೋಟಿಸ್ ಕೊಡ್ತಾರೆ. ನೋಡ್ರಿ, ನಾನ್ ಕೇಳಿದ್ರೆ ಹೈಕಮಾಂಡ್ ಏನ್ ಕೊಡಲ್ಲ. ನಾನ್ ಬೇಡ ಅಂದ್ರೆ ಅವ್ರೇನ್ ನಿಲ್ಸಲ್ಲ. ನನ್ಗೆ ಯೋಗ್ಯತೆ ಇದ್ರೆ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಕೊಡ್ತದೆ. ಕೊಟ್ರೆ ಸ್ವೀಕಾರ ಮಾಡಿ ಕೆಲಸ ಮಾಡಿ. ರಾಜಣ್ಣ ಅವರು ಹೇಳಿದ್ದ ಸೆಪ್ಟೆಂಬರ್ ಕ್ರಾಂತಿ ಯಾವ ಸರ್? ಮತ್ತೆ ರಾಜಣ್ಣ ಅವ್ರನ್ನ ಕೇಳ್ಬೇಕು. ಯಾವ ಕ್ರಾಂತಿ ಗೊತ್ತಿಲ್ಲ. ರಾಜಣ್ಣ ಅವ್ರನ್ನ ನೀವು ಕೇಳ್ಬೇಕು. ಬರೀ ಎಲ್ಲಾರನ್ನೂ ಹಾಕೊಂಡು ನೀವು ಕೇಳಿದ್ರೆ ಎಲ್ಲಾರನ್ನೂ ಜಾಡಿದ್ರೆ ಹೇಗೆ? ನೀವು ರಾಜಣ್ಣ ಅವ್ರನ್ನೇ ಕೇಳಿ, ನಿಮ್ಮ ಕ್ರಾಂತಿಯ ಹಿಂದಿನ ಉದ್ದೇಶ ಏನು, ಏನಿದೆ ಅಂತ. ಯಾರ್ಯಾರ ಅಭಿಪ್ರಾಯ ಹೇಳ್ತಾರೆ ಅವ್ರನ್ನೇ ಕೇಳ್ಬೇಕು ನೀವು. ನನಗಂತೂ ಗೊತ್ತಿಲ್ಲ ಯಾವ ಕ್ರಾಂತಿ ಆಗ್ತದೆ, ಯಾವ ಬದಲಾವಣೆ ಆಗ್ತದೆ ಅಂತ. ಆ ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ. ನಮ್ಮ ಅವಶ್ಯಕತೆ ಬಿದ್ದಾಗ ನಾವು ಮಾತಾಡ್ತೀವಿ. ಈಗೇನು ಅವಶ್ಯಕತೆ ಇಲ್ವಲ್ಲ ಅದ್ರದ್ದು. ಅವ್ರು ಹೇಳಿದ್ರಲ್ಲ ಬದಲಾವಣೆ ಆಗೋ ಸಂದರ್ಭ ಬಂದಾಗ, ಆ ಸಂದರ್ಭ ಬರುವಂತದ್ದು ಸನ್ನಿವೇಶ ಕಾಣ್ತಾ ಇಲ್ಲ ಈಗ. ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವಕಾಶ ಮಾಡಿಕೊಡಿ. ನಾಳೆನೆ ಮಾಡಿಕೊಡಿ ಅಂತ ಕೇಳಿಲ್ಲ ನಾವು. ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ. ಅದು ಯಾವಾಗ ಹೈಕಮಾಂಡ್ ಇದೆ ರೀ. ನಾನು ಅಷ್ಟು ದೊಡ್ಡವನಲ್ಲ ಮಾತಾಡಕ್ಕೆ. ಒಬ್ಬ ಮುಖ್ಯಮಂತ್ರಿ ಮಾಡುವಷ್ಟು ದೊಡ್ಡವನಲ್ಲ ನಾನು. ಅದು ಸುಮ್ಮನೆ ಅನವಶ್ಯಕವಾಗಿ ಯಾಕೆ ಚರ್ಚೆ ಮಾಡ್ಬೇಕು? ಕೇಳಿದ್ರೆ ಮಂಡಿಸಿವೆ, ಕೇಳಲಿಲ್ಲ. ಅದ್ರ ವಿಚಾರ ಚರ್ಚೆ ಆಗಿಲ್ಲ. ಆತರ ನಾನು ಹೇಳಿಲ್ಲ. ನೀವು ಅದನ್ನ ಅಪಾರ್ಥ ಮಾಡ್ಕೊಂಡು ನೀವು ತೋರಿಸಿರ್ತಕ್ಕಂಥ ರೀತಿ ಬೇರೆ. ನಾನು ಆತರ ಹೇಳಿಲ್ಲ. ಅವ್ರ ಆಶೀರ್ವಾದದಿಂದ ನನಗೆ ಗ್ರಾಂಟ್ಗಳು ಸಿಕ್ಕಿದೆ ಅಂತ. ಎಲ್ರಿಗೂ ಸಿಕ್ಕಿದೆ. ಕೆಲವರು ಹೇಳ್ಕೊಳ್ಳಲ್ಲ, ಕೆಲವರು ಹೇಳ್ಕೊತಾರೆ ಅಷ್ಟೇನೆ. ಅವ್ರು ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಎಲ್ಲಾ MLA ಕರೆದಿ ಪ್ರತ್ಯೇಕವಾಗಿ ಜಿಲ್ಲಾವಾರು ಮೀಟಿಂಗ್ ಮಾಡಿ ಅವ್ರವ್ರಿಗೆ ಅನುದಾನ ಏನೇನ್ ಬೇಕು ಅಂತ ಕೇಳಿ ಎಲ್ರಿಗೂ ಕೊಟ್ಟವ್ರೆ. ಕೆಲವರು ಅದನ್ನ ಹೇಳ್ಕೊಂಡವ್ರೆ, ಕೆಲವರು ಹೇಳ್ಕೊಂಡಿಲ್ಲ ಅಷ್ಟೇ. BR ಪಾಟೀಲ್ರು ಮುಖ್ಯಮಂತ್ರಿಗಳ ಆತ್ಮೀಯರು. ಅವ್ರು ಏನ್ ಬೇಕಾದ್ರೂ ಮುಖ್ಯಮಂತ್ರಿಗಳ ಹತ್ರ ಮಾಡಿಸ್ಕೋಬಹುದಪ್ಪ. ಸುಮ್ಮನೆ ಏನೋ ಕೆಲವರು ಕೋಪ ಬಂದು ಮಾತಾಡಬಹುದು. ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆಯಲ್ಲ, ಅವ್ರಿಗೆ ಅವ್ರದೇ ಆದಂತ ರೀತಿಯಲ್ಲಿ ಈಗ ಕೆಲವರು ಗೌರವ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಾಗ ಬೇಜಾರಾಗಿ ಅದು ಮಾತಾಡಿರ್ಬೋದು. ಆದ್ರೆ ಅನುದಾನದ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಕೊಟ್ಟವ್ರೋ ನಮಗೂ ಅಷ್ಟೇ ಕೊಟ್ಟವ್ರೆ. ಎಲ್ರಿಗೂ ಒಂದೇ ಅನುದಾನ. ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲಾ ಇಲಾಖೆನಲ್ಲೂ ಅನುದಾನ ಸಿಕ್ಕಿದೆ. ಆದ್ರೆ ನಾನ್ ಮನವಿ ಮಾಡ್ತಕ್ಕಂಥದ್ದು ಮಂತ್ರಿಗಳಿಗೆ ಅವರವರ ವಯಸ್ಸಿಗೆ ತಕ್ಕಂತೆ ಗೌರವವನ್ನ ಕೊಡ್ತಕ್ಕಂಥದ್ದು ಕಲೀರಿ ಅಂತ ಹೇಳಿ ನನ್ನ ಮನವಿ ಅಷ್ಟೇ. ಅವ್ರು ಹಿರಿಯರು, BR ಪಾಟೀಲ್ರು ಹಿರಿಯ ಶಾಸಕರು. ಅವರು ಈಗ ನಮ್ಮ ಹತ್ರ ಮಾತಾಡಿದಾಗ ಅವ್ರ ಹತ್ರ ಮಾತಾಡಕ್ ಆಗಲ್ಲ. ಅವ್ರದೇ ಆದಂತ ನೀತಿಗಳು ಇರ್ತದೆ. ಅವ್ರಿಗೆ ತಾಳ್ಮೆಯಿಂದ ಕುಂಡಿಸಿ ಏನು ಸಮಸ್ಯೆಗಳನ್ನ ಆಲಿಸಿದ್ರೆ ಬಹುಶಃ ಇಂಥ ಸಮಸ್ಯೆಗಳು ಉದ್ಭವ ಆಗಲ್ಲ. ಎಲ್ಲ ಸಚಿವರು ಅಲ್ಲ, ಕೆಲವು ಸಚಿವರು. ಅದನ್ನ BR ಪಾಟೀಲ್ ಕೇಳ್ಬೇಕು. ನೀವು ಯಾರು ಮಾಡ್ತಾರೆ? ಇಲ್ಲ, ನಾವ್ ಹೆಂಗಂದ್ರು ತಡ್ಕೊಂಡು ಹೋಯ್ತೀವಿ. ನಾವ್ ಹೇಳಿಲ್ವಾ, ಬೆಂಡೆ ನಮ್ ಕೈಲಿ ಅದಕ್ಕೆ ಕರ್ಗಿಸ್ಕೋಬೇಕು ಅಷ್ಟೇ. ತುಪ್ಪ ಮಾಡ್ಲಿಕ್ಕೆ ಯಾರು ಏನಾರ ಅನ್ಕೊಳ್ಳಿ, ನಮ್ ಕೆಲಸ ಆಗ್ಬೇಕಷ್ಟೇ. ಕ್ಷೇತ್ರದ ಕೆಲಸ. ರಾಜಕಾರಣಕ್ಕೆ ಬಂದ್ಮೇಲೆ ಕಾವು ಕೊಡೋದು ಕಲ್ತ್ಕೋಬೇಕು. ಕಲ್ತ್ಕೊಳ್ಳೋದ್ರೆ ಆಗಲ್ಲ ರಾಜಕಾರಣ ಮಾಡಕ್ಕೆ. ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಆಗಲ್ಲ. ಬೇರೆ ಏನು ಪ್ರಸ್ತಾಪ ಆಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.